ಜಗತ್ನಲ್ಲಿ ಕೋಟ್ಯಾಂತರ ಮಕ್ಕಳು ಒಂದು ಹನಿ ಹಾಲ್ಗೋಸ್ಕರ ಬಾಯ್ ಬಿಡ್ತಾವಂತೆ. ಇನ್ಮೇಲೆ ಹೀಗೆಲ್ಲ ಮಾಡಬೇಡಿ. ಹಾಲು ಅಮೃತಕ್ಕೆ ಸಮ, ಸಿಟ್ಟು ವಿಷಕ್ಕೆ ಸಮ ಅಂತೆ. ರಘು ಅವರೇ, ಇವತ್ತೊಂದು 5 ಲೀಟ್ರ್ ಹಾಲು ತರಿಸಿಡಿ. ಇವತ್ತಿಡೀ ನಾನು ಕೊಡ್ತಾನೆ ಇರ್ತೀನಿ, ಇವರು ಬಿಸಾಕ್ತಾನೆ ಇರ್ತಾರೆ. ನೀವೆಷ್ಟು ಸಲ ಬೇಕಾದರೂ ಬಿಸಾಕಿ, ನನಗೇನು ಬೇಸರ ಇಲ್ಲ. ಆದರೆ ಇನ್ನೆಲ್ಲ ಕ್ಲೀನ್ ಮಾಡಬೇಕಲ್ಲ, ಅದೊಂದೇ ಸಮಸ್ಯೆ. ಕೆಲಸದವಳು ಬೆಳಿಗ್ಗೆ ಮಾತ್ರ ಬರ್ತಾಳೆ. ನೋಡು ದೇವ್ಕಿ, ನೀನು ನಮ್ಮ ಮನೆ ಒಳಗಡೆ ಕಾಲಿಟ್ಟಿದ್ದೆ ಮೊದಲನೇ ಅಪರಾಧ. ಎರಡನೇದು, ಈ ರೀತಿ ಕಪಿಚೇಷ್ಟೆ ಮಾಡ್ತಿರೋದು. ಬೇರೆಯವ್ರ ಮನೆಗೆ ಬಂದು ಅವ್ರ ಅಡುಗೆ ಮನೆ ಉಪಯೋಗಿಸೋದಕ್ಕೆ ಅದೆಷ್ಟು ಧೈರ್ಯ ನಿನಗೆ? ನೋಡು, ನೀನೇನು ನನಗೆ ಹಾಲು ತಂದುಕೊಡ್ಬೇಕಾಗಿಲ್ಲ, ಅಡುಗೆ ಮಾಡಬೇಕಾಗಿಲ್ಲ. ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಟರೆ ನಿನಗೆ ದೊಡ್ಡ ನಮಸ್ಕಾರ. ಹಾಗಂದ್ರೆ ಹೇಗೆ ಯಶೋದ? ನೀವು ನನ್ನ ಸೇವೆ ಮಾಡಿದ್ದೀರಾ, ಆಗ ನೀವು ಆರಾಮಾಗಿದ್ರಿ. ಆಗ ನಾನಿದ್ದ ಸ್ಥಿತಿನಲ್ಲಿ ಈಗ ನೀವಿದ್ದೀರಾ, ನಾನು ಆರಾಮವಾಗಿದ್ದೀನಿ. ನನಗೂ ಒಂದು ಚಾನ್ಸ್ ಕೊಡಿ. ಸೇವೆ ಮಾಡೋದ್ರಲ್ಲೂ ಒಂಥರ ಸುಖ ಸಿಗುತ್ತೆ ಅಂತ ನನಗೀಗ ಗೊತ್ತಾಗ್ತಾ ಇದೆ. ಆಗ ನೀವು ನನಗೆ ಸೇವೆ ಮಾಡ್ತಿದ್ದಾಗ ಇದೇನಪ್ಪ ಹಿಂಸೆ ಅಂತ ಅನ್ನಿಸ್ತಾ ಇತ್ತು. ಆದರೆ ಈಗ ಅದ್ರ ಸುಖ ಗೊತ್ತಾಗ್ತಾ ಇದೆ. ನಿಮ್ಮ ಸುಖಕ್ಕಾಗಿ ಬೇರೆಯವ್ರ ಪ್ರಾಣನ ತಿನ್ನಬೇಡಿ. ಬೇರೆಯವ್ರ ಪ್ರಾಣ ನಾನು ಯಾಕೆ ತಿನ್ನಲಿ ಹೇಳಿ? ಇದು ನನ್ನ ಸೇವೆ. ಅಳಿಲ್ ಸೇವೆ ಅಂತ ಬೇಕಾದರೂ ಅಂದ್ಕೊಳ್ಳಿ. ಆದರೆ ಈ ಸೇವೆನಲ್ಲಿ ಕೃತಕತೆ ಇಲ್ಲ, ಕಪಟ ಇಲ್ಲ, ಕೃತ್ರಿಮ ಇಲ್ಲ. ಇದು ಹಾಲಿನಷ್ಟೇ ಶುದ್ಧವಾದ ಸೇವೆ. ದಯವಿಟ್ಟು ತಪ್ಪಾಗಿ ಭಾವಿಸ್ಬೇಡಿ ಯಶೋದ. ನಮ್ಮಿಬ್ರು ಜಗಳ, ವಿರಸ, ಕಿತ್ತಾಟ ಏನೇ ಇದ್ರೂ ಅದು ಮಗು ವಿಚಾರದಲ್ಲಿ ಮಾತ್ರ. ನಿಮ್ಮ ನನ್ನ ಆರೋಗ್ಯದ ವಿಚಾರದಲ್ಲಿ ಬೇಡ. ಕಡೆ ಪಕ್ಷ ನಾವಿಬ್ರು ಜಗಳ ಆಡೋದಕ್ಕಾದರೂ ಗಟ್ಟಿಯಾಗಿ ಆರೋಗ್ಯವಾಗಿರ್ಬೇಕಲ್ವಾ? ಬನ್ನಿ, ನೀವು ಕೂತ್ಕೊಳ್ಳಿ ಯಶೋದ. ನಾನು ಈ ನೆಲ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಫ್ರೆಶ್ ಆಗಿ ಹಾಲು ತಂದು ಕೊಡ್ತೀನಿ. ರಘು, ನಿನಗಲ್ಲೇನು ಕೆಲಸ? ಡಾಕ್ಟರ್, ನಿಮಗೆ ರಘುನಂದನ್ ಗೊತ್ತಿರಬೇಕಲ್ವಾ? ಚೆನ್ನಾಗೇ ಗೊತ್ತು ಇನ್ಸ್ಪೆಕ್ಟರ್. ಯಶೋದಾಗೆ ನಾನೇ ಡಾಕ್ಟ್ರು. ದೇವ್ಕಿನೂ ನಿಮಗೆ ಗೊತ್ತಿರಬೇಕು ಅಲ್ವಾ? ಬಾಡಿಗೆ ತಾಯಿನ ಆ ರೀತಿ ಯಾವುದೇ ಕೇಸ್ನ ನಾನು ಹ್ಯಾಂಡಲ್ ಮಾಡ್ತಿಲ್ಲ ಇನ್ಸ್ಪೆಕ್ಟರ್. ಹಾಂ, ದೇವ್ಕಿ ಅಂತ ನನಗೆ ಇನ್ನೊಬ್ರು ಗೊತ್ತು. ಅವ್ರನ್ನ ಯಶೋದಾನೇ ನನ್ನ ಹತ್ರ ಕಳಿಸಿದ್ದು. ಸುಮಾರು 7.5 ತಿಂಗಳ ತನಕ ಅವ್ರು ನನ್ನ ಹತ್ರ ಚೆಕಪ್ಗೆ ಬಂದಿದ್ದರು. ಎಸ್ ಡಾಕ್ಟರ್, ಅದೇ ದೇವ್ಕಿ. ರಘು ಮತ್ತು ಯಶೋಧ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬಾಡಿಗೆ ತಾಯಿ ಆಗೋಕ್ಕೆ ಬೇಕಾದ ಎಲ್ಲ ಎಕ್ಸ್ಪೆರಿಮೆಂಟ್ಸು ನೀವೇ ಮಾಡಿದ್ರಂತೆ. ಯಾರು ಹೇಳಿದ್ದು ಇನ್ಸ್ಪೆಕ್ಟರ್? ಹಾಗಂತ ಕಂಪ್ಲೇಂಟೆಲ್ಲ ಇದೆ. ಆಕೆಗೆ ಈಗ ಮಗುವಾಗಿದೆ. ಅಗ್ರಿಮೆಂಟ್ ಪ್ರಕಾರ ಮಗುನ ಅವ್ರು ಕೊಡಬೇಕಾಗಿತ್ತು. ಆದರೆ ತುಂಬ ದಿನ ಕೊಡದೆ ಆಟ ಆಡಿಸಿದ್ದಾರೆ. ಈಗ ಮಗುನ ಬಚ್ಚಿಟ್ಟು ತೊಂದರೆ ಕೊಡ್ತಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ. ಓಹ್, ಇದೆಲ್ಲ ನನಗೆ ಗೊತ್ತೇ ಇಲ್ಲ ಇನ್ಸ್ಪೆಕ್ಟರ್. ಯಶೋದಾಗೂ ನಾನೇ ಡಾಕ್ಟ್ರು, ದೇವ್ಕಿಗೂ ನಾನೇ ಡಾಕ್ಟ್ರು. ಅವ್ರನ್ನ ಟ್ರೀಟ್ ಮಾಡೋದಷ್ಟೇ ನನ್ನ ಕೆಲಸ. ಈ ಕೇಸು ಕಂಪ್ಲೇಂಟು ಅಂತ ವೇಸ್ಟ್ ಮಾಡೋ ಅಷ್ಟು ಟೈಮ್ ನನಗಿಲ್ಲ. ಐ ನೋ ದಟ್ ಡಾಕ್ಟರ್. ಆದರೆ ಕಂಪ್ಲೇಂಟಲ್ಲಿ ನಿಮ್ಮ ಹೆಸರು ಸೇರಿಸಿರೋದ್ರಿಂದ ನಿಮ್ಮನ್ನು ಎನ್ಕ್ವೈರಿ ಮಾಡಲೇಬೇಕಾಗತ್ತೆ. ನಿಮ್ಮ ಡ್ಯೂಟಿ ನೀವು ಮಾಡಿ ಇನ್ಸ್ಪೆಕ್ಟರ್, ನಂದೇನೂ ಅಭ್ಯಂತರ ಇಲ್ಲ. ಆದರೆ ನನಗೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ.
ದೇವಕಿ ಎಷ್ಟನೇ ತಿಂಗಳಲ್ಲಿ ನಿಮ್ಮ ಹತ್ರ ಬಂದಿದ್ರು? 1 ಮಿನಿಟ್ ಚೆಕ್ ಮಾಡ್ತೀನಿ. ಸುಮಾರು 3ನೇ ತಿಂಗಳಿಗೆ ಬಂದಿದ್ರು. ಯಶೋಧನೆ ಅವ್ರನ್ನ ನನ್ನ ಹತ್ರ ಕರ್ಕೊಂಡು ಬಂದಿದ್ದು. ಅವ್ರ ಗಂಡ ಬಂದಿದ್ರಾ? ಇಲ್ಲ, ಅದ್ರ ವಿವರನ ನಾನು ತಿಳ್ಕೊಳಕ್ಕೆ ಹೋಗಲಿಲ್ಲ. ಅದರ ಅಗತ್ಯನೂ ನನಗಿರಲಿಲ್ಲ. ಅದು ಅಲ್ಲದೆ ಅಲ್ಲಿ ಯಾವುದೇ ಅನುಮಾನ ಪಡೋವಂಥ ಸಂದೇಹನೂ ಇರಲಿಲ್ಲ. ಆ್ಯಸ್ ಯೂಶುವಲ್ 3 ತಿಂಗಳಿಗೆ ಬರೋ ಹೆಂಗಸ್ರ ಥರ ದೇವಕಿನೂ ಬಂದರು. ಪ್ರತಿ ತಿಂಗಳು ಅವ್ರನ್ನ ಟ್ರೀಟ್ ಮಾಡ್ತಿದ್ದೆ ಅಷ್ಟೇ. 7.5 ತಿಂಗಳಾದಮೇಲೆ ಯಾಕೆ ಬರಲಿಲ್ಲ ಅಂತ ನೀವು ಯಶೋಧನ ಕೇಳಿಲ್ವ ಡಾಕ್ಟರ್? ಸುಮ್ಮನೆ ಜನರಲಾಗಿ ಮಾತಾಡ್ತಾ ಕೇಳಿದ್ದೀನಿ ಇನ್ಸ್ಪೆಕ್ಟರ್. ಬೇರೆ ಕಡೆ ತೋರಿಸ್ತಿದ್ದಾರೆ ಅಂದರು. ಅದ್ರ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ ನೋಡಿ. ಬೇರೆ ಯಾರೋ ಒಳ್ಳೆ ಡಾಕ್ಟರ್ ಸಿಕ್ಕಿರಬಹುದು. ಅದು ಅವ್ರವ್ರ ತೃಪ್ತಿ. ಅಂದರೆ ಈ ಕೇಸ್ಗೂ ನಿಮಗೂ ಯಾವುದೇ ಸಂಬಂಧ ಇಲ್ಲ? ಖಂಡಿತ ಇಲ್ಲ ಇನ್ಸ್ಪೆಕ್ಟರ್. ಈಗ ಮಗು ಎಲ್ಲಿದೆಯಂತೆ? ಅದು ಇನ್ನೊಂದು ದೊಡ್ಡ ತಲೆನೋವು ಡಾಕ್ಟರ್. ಮಗುನ ಯಾರೋ ಬಚ್ಚಿಟ್ಟಿದ್ದಾರೆ, ಒಬ್ಬರ ಮೇಲೆ ಇನ್ನೊಬ್ರು ಹಾಕ್ತಿದ್ದಾರೆ ಅಷ್ಟೇ. ಏನೇನು ಜಗಳಗಳಿರುತ್ತೋ ಯಾರಿಗೂ ಗೊತ್ತು. ಮಧ್ಯದಲ್ಲಿ ನಮ್ಮನ್ನು ಸಿಕ್ಕಿಸ್ತಾರೆ. ಅಂದಹಾಗೆ ಇನ್ಸ್ಪೆಕ್ಟರ್, ಈ ಬಾಡಿಗೆ ತಾಯಿ ಆಗುವಾಗ ಅಗ್ರಿಮೆಂಟ್ ಮಾಡಿಸ್ಕೊಳ್ತಾರೆ. ಆ ರೀತಿ ಯಾವುದೇ ಡಾಕ್ಯುಮೆಂಟ್ ಕೊಟ್ಟಿಲ್ವಾ? ಅದೂ ಇಲ್ಲ. ಮಾಡಿಸಿದ್ರಂತೆ, ಆದರೆ ಈಗ ಸಿಗ್ತಿಲ್ವಂತೆ. ನನಗನ್ಸುತ್ತೆ ಈ ರಘು ಮನೆಯವರೇ ಏನೋ ಕಿತಾಪತಿ ಮಾಡ್ತಿದ್ದಾರೆ ಅಂತ. ಏನಿವೆ, ನಾನೇನು ಹೊಡ್ತೀನಿ ಡಾಕ್ಟರ್. ಅಗತ್ಯ ಬಿದ್ದರೆ ಮತ್ತೊಂದು ಸಲ ಬರ್ತೀನಿ. ಯು ಆರ್ ಮೋಸ್ಟ್ ವೆಲ್ಕಮ್ ಇನ್ಸ್ಪೆಕ್ಟರ್. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು. ನೀವು 11:15ಕ್ಕೆ ಬರ್ತೀನಿ ಅಂತಲ್ವಾ ಹೇಳಿದ್ದು? ಈಗ 12:50 ಆಗಿದೆ. ಒಂದು ಎಮರ್ಜೆನ್ಸಿ ಎನ್ಕ್ವೈರಿ ಇತ್ತು, ಅದು ಅಫಿಷಿಯಲ್ ಡ್ಯೂಟಿ. ನಿಮ್ಮದಿತ್ತು ಡ್ಯೂಟಿ, ಅದು ಪ್ರೈವೇಟ್ ಭೇಟಿ. ಡ್ರೆಸ್ಸಲ್ಲಿ ಬರಲಿಕ್ಕೆ ಆಗ್ತದೆ ಮೇಡಮ್. ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಲು ಬಂದೆ. SP ಸಾಹೇಬರು ನಿಮ್ಮ ಬಗ್ಗೆ ಎಲ್ಲ ವಿಷಯ ಹೇಳಿದ್ದಾರೆ. ಓ, ನರೇಶನ ತುಂಬ ಸ್ಟ್ರಿಕ್ಟ್ ಆಫೀಸರ್. ನಮ್ಮನೆಯಲ್ಲೇ ಬೆಳೆದ ಹುಡುಗ. ನಮಗೂ ತುಂಬ ಹೆಮ್ಮೆ ಇದೆ. ಹೌದು ಮೇಡಮ್, ಡಿಪಾರ್ಟ್ಮೆಂಟಲ್ಲಿ ಅವರಿಗೆ ಒಳ್ಳೆ ಹೆಸರಿದೆ. ಭಂಡಾರಿ ಅವರೇ, ಎಂಥ ದುರಾದೃಷ್ಟ ನೋಡ್ರಿ. ನಾನು ನನ್ನ ಮಗನ ಮೇಲೆ ಕಂಪ್ಲೇಂಟ್ ಕೊಡಬೇಕಾಗಿದೆ. ವಿನಂತಿ, ಮಗು ನೋಡಿ ಹೋಗಮ್ಮ. ಇವಳು ವಿನಂತಿ, ನನ್ನ ಸೊಸೆ, 1 ತಿಂಗಳು ಬಾಣಂತಿ. ಬಾಣಂತಿ, ಪ್ಯಾಂಟು ಶರ್ಟು. ನಿಮ್ಮ ಮಗನಿಂದ ನಿಮಗೆ ಮೋಸನ? ನೀವು ಮಾಡಬೇಡಿ ವ್ಯತೆ. ಭಂಡಾರಿ ಇದ್ದಾನೆ ಎಂದೆಂದು ನಿಮ್ಮ ಜೊತೆ. ನೋಡಿ ಇನ್ಸ್ಪೆಕ್ಟರ್, ಇವಳು ಗರ್ಭಿಣಿ ಆಗೋವರೆಗೂ ನನ್ನ ಮಗ ಸರಿ ಇದ್ದ. ಇವಳಿಗೆ 3 ತಿಂಗಳು ಆದ ಕೂಡಲೇ ನನ್ನ ಮಗ ಮನೆಗೆ ಬರೋದನ್ನು ನಿಲ್ಲಿಸ್ಬಿಟ್ಟ. ಮಗು ಆದಮೇಲಾದರೂ ಬರ್ತಾನೆ ಅಂತ ಸುಮ್ಮನಿದ್ದೆ, ಬರಲೇ ಇಲ್ಲ. ಇತ್ತೀಚೆಗೆ ಗೊತ್ತಾಯಿತು ಅವನಾಗಲೇ ಮದುವೆ ಆಗಿ 9 ವರ್ಷ ಆಯಿತು ಅಂತ. ಅದ್ಯಾರೋ ಯಶೋಧ ಅಂತೆ, ಅವಳ ಜೊತೆ ಇದ್ದಾನಂತೆ. 3ನೇ ಕೈಲಿ ಹೇಳಿ ಕಳಿಸಿದ್ರು ಬರಲೇ ಇಲ್ಲ ಅವನು. ಇವಳು ಅವನ ಹೆಂಡತಿ ಅಲ್ವಂತೆ, ಮಗುನೂ ಅವನದಲ್ವಂತೆ. ಅವನನ್ನು ಮರ್ತು ಬಿಡಬೇಕಂತೆ. ಛೇ, ನಿಮ್ಮ ಮಗ ಆಗಿ ಇಂಥ ಮೋಸನ? ವೆರಿ ಬ್ಯಾಡ್. ಇನ್ಸ್ಪೆಕ್ಟ್ರೆ, ಈ ಫೈಲ್ ನೋಡಿ. ಇದರಲ್ಲಿ ಎಲ್ಲ ಡಾಕ್ಯುಮೆಂಟ್ಸು ಇದೆ. ಇದು ಹಾಸ್ಪಿಟಲ್ ಟ್ರೀಟ್ಮೆಂಟ್ ರೆಕಾರ್ಡ್ಸ್. ವಿನಂತಿ, ವೈಫ್ ಆಫ್ ರಘುನಂದನ್ ಅಂತಿದೆ ನೋಡಿ. ಹೆರಿಗೆ ಆದಾಗಲೂ ಗಂಡು ಮಗು, ತಂದೆ ಹೆಸರು ರಘುನಂದನ್ ಅಂತಲೇ ಇದೆ. ನನ್ನ ಸೊಸೆಗೆ 6 ತಿಂಗಳಾದಾಗ ನಾವೊಬ್ಬಳು ನರ್ಸನ್ನು ಮನೇಲೇ ಇಟ್ಕೊಂಡಿದ್ದೆ. ನಾನು ಒಬ್ಬಳ ಕೈಲೇ ಎಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ. ಹಾಂ, ಇಲ್ಲಿ ನೋಡಿ, ನಮ್ಮ ಲಾಯರ್ ಕಂಪ್ಲೇಂಟ್ ಕೂಡ ರೆಡಿ ಮಾಡಿದ್ದಾರೆ. ಇದಕ್ಕೆ ನಾನು ನನ್ನ ಸೊಸೆ ವಿನಂತಿ ಇಬ್ಬರು ಸೈನ್ ಮಾಡಿದ್ದೀವಿ. ನಮ್ಮ ಡ್ರೈವರ್ ನಿಮ್ಮ ಮನೆಗೆ ಬರ್ತಾನೆ ವಿತ್ ಗಿಫ್ಟ್. ಮೇಡಮ್, ಭಂಡಾರಿ ನಿಮ್ಮ ಜೊತೆನೇ ಇರ್ತಾನೆ.
ಸಾಹೇಬರು ಮನೆ ಕಳಿಸು ಕೇಳಿದ್ದಾರೆ. ತಗೋ ಟೀ ಕುಡಿ. ನೋಡಿದ್ರೆ ವಿದ್ಯಾವಂತನ ಥರ ಇದೆಯಾ? ಯಾಕೆ ಹೀಗೆ ಮಾಡ್ತೀಯಾ? ನಿಜ ಏನು ಅಂತ ಮೊದಲೇ ಬಾಯಿ ಬಿಟ್ಟಿದ್ದಿದ್ರೆ ಏಟ್ ಬೀಳೋದು ತಪ್ಪಿತ್ತ? ನಮಗೂ ಸುಸ್ತು ಮಾಡಿಬಿಟ್ಟೆ. ಯಾವ ದೇವ್ರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡಿ ಹೇಳ್ತೀನಿ. ಮಗು ವಿಚಾರ ನನಗೆ ಗೊತ್ತಿಲ್ಲ ಸರ್. ಎಲ್ಲ ಕಳ್ಳನ ಮಕ್ಕಳು ಹೇಳೋದು ಹೀಗೆ. ಟೀ ಕುಡಿ. ಖಂಡಿತ ನನಗೆ ಗೊತ್ತಿಲ್ಲ ಸರ್. ಅಲ್ಲಯ್ಯ, ನಿನ್ಗೇನು ಗೊತ್ತಿಲ್ಲದೆ ಹೋಗಿದ್ರೆ ನಿನ್ನ ಹೆಂಡತಿ ಸಂಶಯ ಪಟ್ಟು ನಿನ್ನ ಮೇಲೆ ಕಂಪ್ಲೇಂಟ್ ಕೊಡ್ತಿದ್ಲಾ? ಹಲೋ, ಹೇಳಿ ಸುಧಾಕರ್. ವಿಷಯ ಗೊತ್ತಾಯ್ತಾ? ಏನು, ಮಗು ಸಿಕ್ತಾ? ಸಿಗಲಿಲ್ಲ, ಆದರೆ ಎಲ್ಲಿದೆ ಅಂತ ಇವತ್ತು ಗೊತ್ತಾಗತ್ತೆ. ಇವತ್ತಾ? ಹೇಗೆ? ವಾಸು ಹತ್ರ ಪೊಲೀಸ್ನವರು ಬಾಯಿ ಬಿಡಿಸ್ತಾರೆ. ನನಗೆ ಅವನ ಮೇಲೆ ಮೊದಲಿಂದನೂ ಗುಮಾನಿ ಇತ್ತು. ನಾನು ದೇವಕಿ ಮನೆಗೆ ಬಂದಾಗ ಸಂಶಯ ಕಣ್ಣಿಂದಲೇ ನೋಡ್ತಾ ಇದ್ದ. ಅದು ಸರಿ, ವಾಸು ಪೊಲೀಸ್ ಏನದು? ಓ, ಹಾಗಾದ್ರೆ ನಿಮ್ಗೆ ಗೊತ್ತೇ ಇಲ್ವಾ? ನೆನ್ನೆ ರಾತ್ರಿ ಪೊಲೀಸ್ನವರು ವಾಸುನ ಅರೆಸ್ಟ್ ಮಾಡಿದ್ದಾರೆ. ರಾತ್ರಿಯಿಂದ ಚೆನ್ನಾಗಿ ಬೆಂಡೆತ್ತಿದ್ದಾರೆ. ವಾಸುನ ಅರೆಸ್ಟ್ ಮಾಡಿದಾರ? ಅವನಂತ ತಪ್ಪೇನ್ ಮಾಡಿದಾನೆ ಸುಧಾಕರ್? ನಿಮಗೆ ಅವನ ಬಗ್ಗೆ ಸಂಶಯ ಇದೆ ಅಂತ ಹೇಳಿದ್ರಿ. ದೇವಕಿನೂ ಅವನ ಬಗ್ಗೆ ಗುಮಾನಿ ಪಡ್ತಿದ್ದಾರೆ ಅಂತ ನೀವೇ ನನ್ನ ಹತ್ರ ಹೇಳಿದ್ರಿ. ಅದಕ್ಕೆ ನಾನೇ ಎಸ್ಐಗೆ ಹೇಳಿದೆ. ಅದೇನೋ ಸರಿ ಸುಧಾಕರ್, ಆದ್ರೆ ಅರೆಸ್ಟ್ ಮಾಡೋಂಥ ತಪ್ಪೇನ್ ಮಾಡಿದಾನೆ? ನೋಡಿ ಸುನೀತಾ, ಪೊಲೀಸ್ನವ್ರಿಗೆ ಒಂದು ಸಂಶಯದ ಎಳೆ ಸಿಕ್ಕಿದ್ರು ಸಾಕು, ಇಡೀ ಪ್ರಕರಣನೇ ಬಿಡಿಸ್ಬಿಡ್ತಾರೆ. ಇದೆಲ್ಲ ಚಿಂತೆ ಮಾಡೋ ವಿಷಯ ಅಲ್ಲ ಸುನೀತಾ. ಕ್ರಿಮಿನಲ್ಗಳು ಯಾವ್ಯಾವ ರೂಪದಲ್ಲಿ ಇರ್ತಾರೆ ಅಂತ ನಿಮಗೆ ಗೊತ್ತಿಲ್ಲ. ಸುಧಾಕರ್, ನೀವು ತುಂಬಾ ತಪ್ಪು ಮಾಡಿದ್ರಿ. ಹಲೋ ಅತ್ತಿಗೆ,